ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ನಾಳೆ ಕೊನೆ ವಾರದ ಮಾರ್ಗಶಿರ ಲಕ್ಷ್ಮೀ ಪೂಜೆ ಅಂದರೆ 4ನೇ ಗುರುವಾರದ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆ. ಇನ್ನೂ ಯಾರೆಲ್ಲ ಮಾಡಿಲ್ಲ, ಕೊನೆ ವಾರ ಮಾಡೋಣ ಅಂತ ಅಂದ್ಕೊಂಡಿದ್ರೆ ನೀವು ಈ ವಾರ ಮಾಡಬಹುದು. ಅಂದರೆ 18ನೇ ತಾರೀಕು ಗುರುವಾರ, ಕೊನೆಯ ಮಾರ್ಗಶಿರ ಗುರುವಾರ. ಹಾಗಾಗಿ ಯಾರೆಲ್ಲ ಇನ್ನೂ ಲಕ್ಷ್ಮೀ ಪೂಜೆ ಮಾಡಿಲ್ಲ, ಮಾರ್ಗಶಿರ ಲಕ್ಷ್ಮೀ ಪೂಜೆ ಈ ಗುರುವಾರ ಮಾಡಬಹುದು. ಪೂಜೆಗೆ ಶುಭ ಮುಹೂರ್ತ ಬೆಳಗಿನ ಬ್ರಾಹ್ಮಿ ಮುಹೂರ್ತ ತುಂಬಾ ಚೆನ್ನಾಗಿದೆ. ಸಾಧ್ಯವಾದಷ್ಟು ಬೆಳಗ್ಗೆ ಮಾಡಬಹುದು. ಯಾಕೆಂದರೆ ಈಗ ಧನುರ್ಮಾಸ ಕೂಡ ಆಗಿರೋದ್ರಿಂದ ಗುರುವಾರ ಗುರುಗಳು ಲಕ್ಷ್ಮೀನಾರಾಯಣರನ್ನು, ಶಿವನನ್ನು ಆರಾಧನೆ ಮಾಡೋದ್ರಿಂದ ಗುರುವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬಹುದು. ಈ ಸಮಯದಲ್ಲಿ ಮಾಡೋದಕ್ಕಾಗಲಿಲ್ಲ ಅಂದರೆ ನೀವು ಸಂಜೆನೆ ಮಾಡಬೇಕಾಗತ್ತೆ. ಬೆಳಗಿನ ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗ್ಗೆ 4 ಗಂಟೆಯಿಂದ 6:30 ಒಳಗಾಗಿ ನೀವು ಪೂಜೆ ಮಾಡಬಹುದು. ಗುರುವಾರ ಆಗಿರೋದ್ರಿಂದ ನೀವು ರಾಯರ ಪೂಜೆ, ಗುರುಗಳ ಪೂಜೆ, ಲಕ್ಷ್ಮೀ ಪೂಜೆ ಎಲ್ಲನೂ ಕೂಡ ಜೊತೆಯಲ್ಲೇ ಮಾಡಬಹುದು. ಅದರ ಜೊತೆಗೆ ನೀವು ಧನುರ್ಮಾಸದ ಪೂಜೆನ ಕೂಡ ಮಾಡ್ಕೋಬಹುದು. ಇನ್ನು ಈ ಸಮಯದಲ್ಲಿ ಮಾಡೋದಕ್ಕೆ ಆಗಲಿಲ್ಲ ಅಂತಂದರೆ ಸಂಜೆ ಕೂಡ ಮಾಡಬಹುದು. ಸಂಜೆ 5:30ರಿಂದ 7 ಗಂಟೆ ಒಳಗಾಗಿ ಮಾಡಬೇಕು. ಅಲ್ಲದೆ ಮಧ್ಯಾಹ್ನ 2:30 ನಂತರ ಜ್ಯೇಷ್ಠ ನಕ್ಷತ್ರ ಇರುತ್ತೆ. ಹಾಗಾಗಿ ಸಂಜೆ ಕೂಡ ನೀವು ಲಕ್ಷ್ಮೀ ಪೂಜೆಗಳನ್ನು ಮಾಡ್ಕೋಬಹುದು. ತುಂಬ ಜನ ಜ್ಯೇಷ್ಠ ನಕ್ಷತ್ರ ಇರೋದ್ರಿಂದ, ಅದರಲ್ಲೂ ಮಾರನೇ ದಿನ 19ನೇ ತಾರೀಕು 5 ಗಂಟೆ 20 ನಿಮಿಷ ತನಕ ಇರುತ್ತೆ. ಶುಕ್ರವಾರ ಆಗಿರೋದ್ರಿಂದ ಅಮಾವಾಸ್ಯೆ, ಜ್ಯೇಷ್ಠ ನಕ್ಷತ್ರ ಇದೆಲ್ಲ ಕೂಡ ಇರೋದ್ರಿಂದ ಜ್ಯೇಷ್ಠಾದೇವಿ ಪೂಜೆ ಮಾಡಬಹುದಾ ಅಂತ ಕೇಳಿದ್ದೀರಾ? ಖಂಡಿತವಾಗ್ಲೂ ಮಾಡಬಹುದು. ಬೆಳಗ್ಗೆ ನೀವು ಜ್ಯೇಷ್ಠಾದೇವಿ ಪೂಜೆ ಮಾಡಿ ಸಂಜೆಗೆ ಶುಕ್ರವಾರ ಲಕ್ಷ್ಮೀ ಪೂಜೆನ ನೀವು ಮಾಡ್ಕೋಬೇಕಾಗತ್ತೆ. ಕೆಲವರೆಲ್ಲ ಮಾರ್ಗಶಿರ ಲಕ್ಷ್ಮೀ ಪೂಜೆಗಳನ್ನ ಮಾಡ್ತಾ ಇರ್ತೀರ. ಅವರು ಗುರುವಾರನೂ ಲಕ್ಷ್ಮೀ ಪೂಜೆ ಮಾಡಿ ಮತ್ತು ಶುಕ್ರವಾರನೂ ಮಾಡಬಹುದಾ ಅಂತಂದರೆ ಮಾಡೋಕ್ಕೆ ಹೋಗಬೇಡಿ. ನೀವು ಗುರುವಾರ ಲಕ್ಷ್ಮೀ ಪೂಜೆ ಮಾಡಿದರೆ ಅದಷ್ಟಕ್ಕೆ ನಿಲ್ಲಿಸಿ, ಮತ್ತು ಮುಂದೆ ಯಾವಾಗಲಾದರೂ ಬೇಕಾದರೆ ನೀವು ಜ್ಯೇಷ್ಠಾದೇವಿ ಪೂಜೆನ ಮಾಡ್ಕೋಬಹುದು. ಮತ್ತು ಮುಂದೆ ಕೂಡ ಜ್ಯೇಷ್ಠ ಮಾಸದಲ್ಲೂ ಮಾಡಬಹುದು. ಹಾಗಾಗಿ ಇದೊಂದು ಕನ್ಫ್ಯೂಷನ್ನ ಇಟ್ಕೊಳ್ಳೋಕೆ ಹೋಗಬೇಡಿ. ಗುರುವಾರದ ಲಕ್ಷ್ಮೀ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿರೋರು ಗುರುವಾರ ಮಾಡ್ಕೊಳ್ಳಿ. ಶುಕ್ರವಾರ ನಾರ್ಮಲಾಗಿ ನೀವು ಅಮಾವಾಸ್ಯೆ ಪೂಜೆನ ಮಾಡ್ಕೋಬಹುದು. ಅಥವಾ ಈಗಾಗಲೇ ನೀವು ಗುರುವಾರದ ಮಾರ್ಗಶಿರ ಲಕ್ಷ್ಮೀ ಪೂಜೆ ಮಾಡ್ಕೊಂಡಿದ್ದೀರಾ, ಜ್ಯೇಷ್ಠಾದೇವಿ ಪೂಜೆ ಮಾಡ್ತೀವಿ ಅಂತ ಅನ್ನೋರು ಮಾತ್ರ ಶುಕ್ರವಾರ ಮಾಡ್ಕೋಬಹುದು. ಇನ್ನೂ ಯಾರಾದರೂ ಗುರುವಾರದ ಮಾರ್ಗಶಿರ ಲಕ್ಷ್ಮೀ ಪೂಜೆ ಮಾಡಿಲ್ಲ ಅಂದರೆ ಮಾಡಿಬಿಡಿ. ಯಾಕಂದರೆ ಇನ್ನು ಮತ್ತೆ ಈ ಒಂದು ಸಮಯಕ್ಕೆ 1 ವರ್ಷ ಕಾಯಬೇಕಾಗತ್ತೆ. ಮತ್ತು ಈ ಪೂಜೆ ಮಾಡಬೇಕು ಅಂತಂದರೆ ಇನ್ನು 1 ವರ್ಷ ಕಾಯಬೇಕಾಗತ್ತೆ. ಹಾಗಾಗಿ ಒಂದೇ 1 ವಾರ ಮಾಡಿದ್ರೂ ಕೂಡ ಒಳ್ಳೆ ಫಲಗಳೇ ಸಿಗುತ್ತೆ. ಈ ಗುರುವಾರ ಮಾಡಬಹುದು. ಇದೇ ಡಿಸೆಂಬರ್ 18ನೇ ತಾರೀಕು ಗುರುವಾರ, ಕೊನೆಯ ಮಾರ್ಗಶಿರ ಗುರುವಾರ ಲಕ್ಷ್ಮೀ ಪೂಜೆ. ಯಾರಾದರೂ ಇದೇ ಮೊದಲು ಈ ಪೂಜೆನ ಮಾಡ್ತಾ ಇದ್ದೀರಾ ಅಂತಂದರೆ ಹಿಂದಿನ ವಿಡಿಯೋಗಳನ್ನು ಚೆಕ್ ಮಾಡಿ. ಪೂರ್ತಿ ಡೀಟೇಲ್ ಆಗಿ ಲಕ್ಷ್ಮೀ ಪೂಜೆ ಮಂತ್ರ ಸಹಿತ, ಸಂಕಲ್ಪ ಸಹಿತ ಮಾಡುವಂಥ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋಗಳನ್ನ ನೋಡಿಕೊಂಡು ನೀವು ಪೂಜೆ ಮಾಡ್ಕೋಬಹುದು. ಇದೊಂದು ಚಿಕ್ಕ ಮಾಹಿತಿ ನಿಮಗೆ ತಿಳಿಸ್ಬೇಕಾಗಿತ್ತು. ಮತ್ತೆ ಸಿಗ್ತೀನಿ, ಹೋಗಿ ಬರಲಾ?